ಬಗೆಹರಿಯದ ಅರಣ್ಯವಾಸಿಗಳ ಸಮಸ್ಯೆಗಳು. ಸಿಸಿಎಫ್ಯೊಂದಿಗೆ ಜನವರಿ 17ರಂದು ಮತ್ತೆ ಚರ್ಚೆಗೆ ನಿರ್ಧಾರ. ರವೀಂದ್ರ ನಾಯ್ಕ್. ಅರಣ್ಯವಾಸಿಗಳ ಸಮಸ್ಯೆಗಳ ಕುರಿತು ನವೆಂಬರ್ 11ರಂದು ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿ ಕಚೇರಿಯಲ್ಲಿ ಜಿಲ್ಲೆಯ ಹಿರಿಯ ಪೊಲೀಸ್ ಮತ್ತು ಕಂದಾಯ ಅಧಿಕಾರಿಗಳ ಸಮಕ್ಷಮದಲ್ಲಿ ನಿರ್ಣಯ ಈಡೇರದ ಹಿನ್ನೆಲೆಯಲ್ಲಿ ನಿರ್ಣಯದ ಅನುಪಾಲನಾ ಚರ್ಚೆಯನ್ನು ಜನವರಿ 17ರಂದು ಮುಂಜಾನೆ 11 ಗಂಟೆಗೆ ಜರುಗಿಸಲು ಹೋರಾಟಗಾರರ ವೇದಿಕೆ ತೀರ್ಮಾನಿಸಿದೆ ಎಂದು ಅರಣ್ಯ ಭೂಮಿ ಹಕ್ಕು ಹೋರಾಟಗಾರರ ವೇದಿಕೆ ಅಧ್ಯಕ್ಷ ರವೀಂದ್ರ ನಾಯ್ಕ್ ಅವರು ತಿಳಿಸಿದ್ದಾರೆ. ಜಿಲ್ಲೆಯ ಹಿರಿಯ ಅರಣ್ಯಾಧಿಕಾರಿಯ ಸಮಕ್ಷಮದಲ್ಲಿ ನವೆಂಬರ್ 11ರಂದು ಅರಣ್ಯವಾಸಿಗಳ ಸಮಸ್ಯೆಗಳ ಕುರಿತು ಗಂಭೀರ ಚರ್ಚೆಯೊಂದಿಗೆ ತೆಗೆದುಕೊಂಡ ನಿರ್ಣಯ ಜಾರಿಯಾಗದೇ ಇರುವುದರಿಂದ ಹಿಂದಿನ ತೀರ್ಮಾನದ ಅನುಪಾಲನಾ ಚರ್ಚೆಯ ಸಭೆ ಸಂಘಟಿಸಲು ಹೋರಾಟಗಾರರ ವೇದಿಕೆ ತೀರ್ಮಾನಿಸಿದೆ ಎಂದು ಅವರು ತಿಳಿಸಿದ್ದಾರೆ. ಹಿಂದಿನ ಸಭೆಯಲ್ಲಿ ಅರಣ್ಯ ಹಕ್ಕು ಕಾಯ್ದೆ ಅಡಿಯಲ್ಲಿ ಅರ್ಜಿ ಸಲ್ಲಿಸಿದ ಅರಣ್ಯವಾಸಿಗಳನ್ನು ಕರ್ನಾಟಕ ಅರಣ್ಯ ಕಾಯ್ದೆ ಅಡಿಯಲ್ಲಿ ಒಕ್ಕಲೆಬ್ಬಿಸುವ ಪ್ರಕ್ರಿಯೆ ಕೇಂದ್ರ ಕಚೇರಿಯ ನಿರ್ದೇಶನದಂತೆ ಕ್ರಮ ಜರುಗಿಸಲಾಗುವುದು ಮತ್ತು ಅರಣ್ಯ ಹಕ್ಕು ಕಾಯ್ದೆಯಲ್ಲಿ ಅರ್ಜಿ ಸಲ್ಲಿಸಿದ ಅರಣ್ಯವಾಸಿಗಳ ಸಾಗುವಳಿಗೆ ಸಂಬಂಧಿಸಿ ಅರ್ಜಿ ಪುನರ್ ಪರಿಶೀಲಿಸುವವರೆಗೆ ಸಾಗುವಳಿಗೆ ಆತಂಕಪಡಿಸಬಾರದು ಮುಂತಾದ ವಿಷಯಗಳ ಕುರಿತು ಅಂದಿನ ಸಭೆಯಲ್ಲಿ ಚರ್ಚಿಸಿ ತೀರ್ಮಾನಿಸಲಾಗಿತ್ತು. ಆದರೆ ಈ ಕುರಿತು ಅರಣ್ಯಾಧಿಕಾರಿಗಳಿಂದ ಸ್ಪಂದನೆ ದೊರಕದ ಹಿನ್ನೆಲೆಯಲ್ಲಿ ಹಿಂದಿನ ತೀರ್ಮಾನದ ಅನುಪಾಲನಾ ಚರ್ಚೆ ಜರುಗಿಸುವುದು ಅನಿವಾರ್ಯವಾಗಿದೆ ಎಂದು ಅವರು ತಿಳಿಸಿದರು. ನವೆಂಬರ್ 11ರಂದು ಮುಖ್ಯ ಅರಣ್ಯ ಸಂರಕ್ಷಣಾ ಕಚೇರಿ ವ್ಯಾಪ್ತಿಯಲ್ಲಿ ಜಿಲ್ಲೆಯ ಹಿರಿಯ ಅಧಿಕಾರಿಗಳ ಸಮಕ್ಷಮದಲ್ಲಿ ಅರಣ್ಯವಾಸಿಗಳ ಸಮಸ್ಯೆಗಳ ಕುರಿತು ತೆಗೆದುಕೊಂಡಂತ ನಿರ್ಣಯದ ಕುರಿತು ಸಮಸ್ಯೆ ಬಗೆಹರದೇ ಇರುವ ಹಿನ್ನೆಲೆಯಲ್ಲಿ ಹೋರಾಟಗಾರರ ವೇದಿಕೆಯು ಈಗಾಗಲೇ ಸಂಬಂಧಿಸಿದ ಅಧಿಕಾರಿಗಳ ಪತ್ರವನ್ನು ಬರೆದು ಹಿಂದಿನ ತೀರ್ಮಾನದ ಅನುಪಾಲನಾ ಚರ್ಚೆಯನ್ನ ಮತ್ತು ಸಭೆಯನ್ನ ಜನವರಿ 17ರಂದು ಮುಖ್ಯ ಅರಣ್ಯ ಸಂರಕ್ಷಣಾ ಕಚೇರಿಯಲ್ಲಿ ನಿಯೋಜಿಸಲು ಪತ್ರ ಬರೆಯಲಾಗಿದೆ. ಈಗಾಗಲೇ ಈ ಅಂಶಗಳ ಕುರಿತು ಸಾಕಷ್ಟು ಸಾರಿ ಸಂಬಂಧಿಸಿದ ಅರಣ್ಯಾಧಿಕಾರಿಗಳು ಅನುಪಾಲನೆ ಮಾಡದೇ ಇರುವುದರಿಂದ ಅರಣ್ಯವಾಸಿಗಳ ಸಮಸ್ಯೆಗಳು ಪುನರಾವರ್ತನೆ ಆಗುವುದರಿಂದ ಇಂಥ ಒಂದು ಅನುಪಾಲನಾ ಸಭೆಯನ್ನು ಅನುಸರಿಸುವುದು ಪಾಲಿಸುವುದು ಅವಶ್ಯವಾಗಿರುವುದರಿಂದ ಈ ಸಭೆ ಕರೆಯಲಿಕ್ಕೆ ಪತ್ರವನ್ನು ಬರೆಯಲಾಗಿದೆ. ಅರಣ್ಯಕ್ಕೂ ಕಾಯ್ದೆಯಲ್ಲಿ ಅರ್ಜಿ ಸಲ್ಲಿಸಿದಂಥ ಅರಣ್ಯವಾಸಿಗಳ ಸಾಗುವಳಿಗೆ ಆತಂಕವಾಗ್ತಿರುವುದು, ಅರ್ಜಿ ಸಲ್ಲಿಸಿದಂಥ ಅರಣ್ಯವಾಸಿಗಳ ಮೇಲೆ ಒಕ್ಕಲೆಬ್ಬಿಸುವ ಪ್ರಕ್ರಿಯೆ ಜರುಗಿಸಿರುವಂಥ ಇನ್ನಿತರ ಸಮಸ್ಯೆಗಳು ಆಗಿರುವುದರಿಂದ ಈ ತೀರ್ಮಾನವಾಗಿರುವಂಥ ತೀರ್ಮಾನದ ಕುರಿತು ಅನುಪಾಲನಾ ಚರ್ಚೆಗೆ ನಾವು ಈಗಾಗಲೇ ಸಂಬಂಧಪಟ್ಟಂಥ ಅಧಿಕಾರಿಗಳಿಗೆ ಜನವರಿ 1ಕ್ಕೆ ಪತ್ರ ಬರೆದು ಅವರ ಜೊತೆಯಲ್ಲಿ ಇನ್ನೊಮ್ಮೆ ಸರಿಯಾಗಿ ಸಮಸ್ಯೆ ಬಗೆಹರಿಸಲು ಕ್ರಮ ತೆಗೆದುಕೊಳ್ಳಬೇಕೆನ್ನುವುದರ ಬಗ್ಗೆ ತೀರ್ಮಾನ ಮಾಡಿ ಪತ್ರವನ್ನು ಬರೆದಿದ್ದೇವೆ. ಪತ್ರವನ್ನು ಬರೆಯಲಾಗಿದೆ. ಜನವರಿ 17ರಂದು ಮುಖ್ಯ ಅರಣ್ಯ ಸಂರಕ್ಷಣಾ ಕಚೇರಿಯಲ್ಲಿ ಹಿಂದಿನ ತೀರ್ಮಾನದ ಅನುಪಾಲನಾ ಚರ್ಚೆಯನ್ನು ಸಂಘಟಿಸಲು ಕೋರಿ ಈಗಾಗಲೇ ಹಿರಿಯ ಅರಣ್ಯಾಧಿಕಾರಿ, ಕಂದಾಯ ಮತ್ತು ಪೊಲೀಸ್ ವರಿಷ್ಠ ಅಧಿಕಾರಿಗಳಿಗೆ ಜನವರಿ 1ರಂದು ಪತ್ರ ಬರೆದು ತಿಳಿಸಲಾಗಿದೆ ಎಂದು ಅಧ್ಯಕ್ಷ ರವೀಂದ್ರ ನಾಯ್ಕ್ ಅವರು ತಿಳಿಸಿದ್ದಾರೆ. ಹೊನ್ನಾವರ ತಾಲೂಕಿನ ಗುಣವಂತಿಯಲ್ಲಿ ನೀವು ಶುದ್ಧ ಹಾಗೂ ರುಚಿಕರ ತಿಂಡಿ ತಿನಿಸುಗಳನ್ನು ಸವಿಯಬೇಕೆಂದು ಇಚ್ಛೆ ಪಟ್ಟಲ್ಲಿ ಬನ್ನಿ ಹೊಸದಾಗಿ ಶುಭಾರಂಭಗೊಂಡ ಹೋಟೆಲ್ ಗುರುಕೃಪಾ ಟಿಫಿನ್ ಸೆಂಟರ್ಗೆ. ನಮ್ಮಲ್ಲಿ ಪ್ಯೂರ್ ವೆಜ್ ತಿಂಡಿ ಹಾಗೂ ತಿನಿಸುಗಳನ್ನ ಮನಸ್ಸಿಗೆ ಮುದ ನೀಡುವ ಚಹಾ, ಕಾಫಿ, ಕಷಾಯದ ಜೊತೆ ಸವಿಯಿರಿ. ನಮ್ಮಲ್ಲಿ ಮುಂಜಾನೆ 6 ಗಂಟೆಯಿಂದಲೇ ನಿಮಗೆ ಬಿಸಿ ಬಿಸಿ ಇಡ್ಲಿ, ವಡೆ, ಪುರಿ ಬನ್ಸ್, ಪಲಾವ್, ಅವಲಕ್ಕಿ ಮೊಸರು, ದೋಸೆ, ಮಸಾಲೆ ದೋಸೆ, ಸ್ಪೆಷಲ್ ತುಪ್ಪದ ದೋಸೆ ಸಿಗುತ್ತೆ. ಅದು ಕೂಡ ಮಧ್ಯಾಹ್ನ 1 ಗಂಟೆಯವರೆಗೆ. ಅಷ್ಟೇ ಅಲ್ಲದೆ ನಮ್ಮಲ್ಲಿ ರಾಗಿ ನೀರು, ಹಲವು ಬಗೆಯ ಕೋಲ್ಡ್ ಡ್ರಿಂಕ್ಸ್ ಸವಿಯಬಹುದು. ಪುನಃ ಮಧ್ಯಾಹ್ನ 4 ಗಂಟೆಯಿಂದ ಸ್ಪೆಷಲ್ ಗೋಬಿ ಮಂಚೂರಿ, ಗೋಲಿ ಬಜೆ, ಬಟಾಟೆ ಬೋಂಡಾ, ಮಿರ್ಚಿ ಬಜೆ, ಈರುಳ್ಳಿ ಬಜೆ, ಸೆಟ್ ದೋಸಾ, ಸಾದಾ ಪ್ಲೇನ್ ದೋಸಾ, ಮಸಾಲೆ ದೋಸಾ, ತುಪ್ಪದ ದೋಸೆ ರಾತ್ರಿ 8:30ರವರೆಗೆ ಸಿಗುತ್ತೆ. ನಮ್ಮಲ್ಲಿ 5 ಸ್ಟಾರ್ ಹೋಟೆಲ್ನಲ್ಲಿ ಕುಕ್ ಆಗಿ 20 ವರ್ಷಗಳ ಕಾಲ ಕೆಲಸ ಮಾಡಿ ಅನುಭವ ಉಳ್ಳವರಿಂದ ಟಿಫಿನ್ ತಯಾರಾಗುತ್ತೆ. ನೀವು ಕೊಡುವ ಹಣಕ್ಕೆ ಇಲ್ಲಿ ದೋಖಾ ಇಲ್ಲ. ಖುಷಿಯಿಂದ ಬನ್ನಿ, ಸಂತೃಪ್ತಿಯಿಂದ ತಿನ್ನಿ, ಪ್ರಸನ್ನರಾಗಿ ತೆರಳಿ. ನಮ್ಮ ಗ್ರಾಹಕರಿಗೆ ವಿಶೇಷವಾಗಿ ಕಡಿಮೆ ದರದಲ್ಲಿ ಟಿಫಿನ್ ನೀಡಲಾಗುತ್ತೆ. ನೀವು ನಿಮ್ಮ ಮನೆಯಲ್ಲಿಯೇ ಇದನ್ನ ತಿನ್ನಲು ಬಯಸಿದರೆ ನೀವು ಸ್ಪೆಷಲ್ ಆರ್ಡರ್ಗಳನ್ನ ನೀಡಿದಲ್ಲಿ ಶುಚಿಯಾಗಿ ಹಾಗೂ ರುಚಿಕಟ್ಟಾಗಿ ತಯಾರಿಸಿ ಕೊಡುತ್ತೇವೆ. ನಮ್ಮ ಹೋಟೆಲ್ ಇರೋದು ಹೊನ್ನಾವರ ತಾಲೂಕಿನ ಗುಣವಂತಿಯ ಪ್ರಸಿದ್ಧ ಶಂಭುಲಿಂಗೇಶ್ವರ ದೇವಸ್ಥಾನದ ಕಮಾನ್ ಎದುರುಗಡೆ ಇರುವ ರಾಷ್ಟ್ರೀಯ ಹೆದ್ದಾರಿ 66 ಹೋಟೆಲ್ ಕರಾವಳಿ ಸೈಟ್ ಪಕ್ಕದಲ್ಲಿದೆ. ತುಂಬಾ ಚೆನ್ನಾಗಿದೆ. ಇಲ್ಲಿ ಒಳ್ಳೆ ತಿಂಡಿ ಸಿಗ್ತದೆ. ನಾವು ಯಾವತ್ತೂ ಇಲ್ಲೇ ಬರ್ತೀವಿ. ಇಲ್ಲಿ ಒಳ್ಳೆ ತಿಂಡಿ ತಿನಿಸುಗಳು ಸಿಗ್ತದೆ. ನಾವು ಗುಣವಂತೆ ಬಂದಾಗ ಯಾವಾಗಲೂ ಇಲ್ಲೇ ಬಂದು ತಿಂಡಿಯನ್ನು ತಿನ್ಕೊಂಡು ಹೋಗ್ತೀವಿ. ತುಂಬಾ ಚೆನ್ನಾಗಿದೆ, ಸೂಪರ್.
ಹೋಟೆಲ್ ಗುರುಕೃಪಾ ಟಿಫಿನ್ ಸೆಂಟರ್, ಮಾಲಕರು ಶ್ರೀಪಾದ್ ಗೌಡ. ಮೊಬೈಲ್ ಸಂಖ್ಯೆ 8487075309 ಅಥವಾ 9483392253 ಕಾಲ್ ಮಾಡಿ ನಮ್ಮ ಸೇವೆಯನ್ನ ಪಡೆಯಿರಿ. ನಿಮ್ಮ ಸೇವೆಗೆ ನಾವು ಸದಾ ಸಿದ್ಧ.